ಅಯ್ಯೋ ಅತ್ತೆ, ಯಾಕೆ ಹಂಗೆ ಕಾಲು ಅಗ್ಲಿಸ್ಕೊಂಡು ಹಂಗೆ ನಿಂತಿದ್ದೀರಾ? ಕೂತ್ಕೊಳ್ರಿ ಅತ್ತೆ, ಯಾಕೆ ಹಂಗೆ ನಿಂತಿದ್ದೀರಾ? ಅಯ್ಯೋ ನೇತ್ರ, ಕುತ್ಕೊಂಬಕ್ಕ ಆಗ್ತಿಲ್ಲ ಕಣಮ್ಮ. ಕುತ್ಕೊಂಡ್ರೆ ಜಾಸ್ತಿ ಉರಿತೈತಿ. ತೊಡೆ ಸೆಂದೆಗೆಲ್ಲ ಒಂಥರ ಬಬ್ಬೆ ಬಂದಂಗೆ ಆಗ್ಯವ ಕಣಮ್ಮ. ನೆನ್ನೆ ಸಹ ಏನು ಕಾಣಲಿಲ್ಲ, ಉರಿತಿತ್ತು. ಆದರೆ ಇವತ್ತಾಳೇನಿ ಬಬ್ಬೆ ಬಂದ್ಬಿಟ್ಟೇವೆ. ಕುಕ್ಕೊಂಡ್ರೆ ಸಾಕು ಅವೊಂಥರ ಒತ್ತಾಡ್ದಂಗೆ ಆಗ್ತಾವ, ಉರಿ ಸ್ಯಾನೆ ಆಗುತ್ತೆ. ಅದಕ್ಕೆ ಕುಕ್ಕೊಂಡಿಲ್ಲ ಎದ್ದಾಗಿಂದನ. ಆ ಗುಲಾಬಿ ಮುಂಡೆ ಎಂಥ ಸ್ಥಿತಿಗೆ ತಂದ್ಬಿಟ್ಲು ನಿಮ್ಮನ್ನ. ನೋಡು, ಕುಕ್ಕಮ್ಮಕ್ಕ ಆಗ್ತಿಲ್ಲ ಇವಾಗ. ಅಲ್ಲ, ಅವಳ ಕಾಲು ಸುಡಬೇಕು, ಅವಳ ಕಾಲ ಮೇಲೆ ಬಿಸಿನೀರು ಇದು ಸುಡೋಣ ಅಂತ ಹೇಳಿ ನೀನು ಬಿಸಿನೀರು ತರ ಕೇಳಿದೆ. ಅದು ನಿನ್ನ ಕಾಲೇ ಸುಟ್ಕೊಂಬಂಗಾತು. ಎಂತ ಕೆಲಸ ಆತತ್ತೆ ಇವಾಗ ನಿಂದಂತೂ. ನೋಡಕ್ಕಾಗ್ತಿಲ್ಲ ನಿನ್ನ ಪರಿಸ್ಥಿತಿನ. ಕಾಲು ಹಿಂಗೆ ಅಗಲಿಸ್ಕೊಂಡು ನಿಂತಿರೋದಕ್ಕೂ ಅದಕ್ಕೂ ನೋಡಕ್ಕಾಗ್ತಿಲ್ಲ. ಅದು ಯಾವಾಗ ವಾಸಿ ಆಗುತ್ತೋ ಏನೋ. ಆಯಿಂಟ್ಮೆಂಟ್ ಇತ್ತಲ್ಲ, ಇನ್ನೊಂದಿಟ್ಟು ಹಚ್ಕೊಂಬಕ್ಕಿಲ್ವೇನತ್ತೆ? ಅಯ್ಯೋ ಹಚ್ಕೊಂಡಿದ್ದೆ ಕಣಮ್ಮ. ಅದನ್ನ ಹಚ್ಕೊಂಡಾಗ ಒಂದಿಟ್ಟು ತಣ್ಣಗಾಗುತ್ತೆ, ಆಮೇಲೆ ತಿರ್ಗಾ ಅದೇನೆ. ಅದು ಯಾವಾಗ ವಾಸಿ ಆಗುತ್ತೋ ಏನೋ. ಹೌದಾ, ಕರ್ಜಿಕಾಯಿನ ತಿಂದೇನತ್ತೆ? ಇನ್ನೊಂದೆರಡು ಹಾಕಿಸ್ಕೊಂಡು ತಿನ್ಬೇಕಿಲ್ವೇ? ಯಾ ಕರ್ಜಿಕಾಯಿನೂ ಬೇಡ, ಏನು ಬೇಡ, ಸುಮ್ಮನಿರಮ್ಮ. ಆಗ ಮನೆ ಕೆಲಸ್ತಾಳು, ಆಗ ಮಲ್ಲಿ ಕೊಟ್ಟು ಕಳ್ಸಿದಳು ಕರ್ಜಿಕಾಯಿನ. ಪೊದ್ದು ಬಂದಿದ್ಲು ಇವಾಗ. ಏನು, ಅವ್ರ ಮನೆ ಕಟ್ ಕಳ್ಸಿಲ್ಲ? ಹ್ಞೂ ಕಣಮ್ಮ, ನಾನು ಬೇಡ ಅಂತಂದೆ. ಇರ್ಲಿ ಬಿಡ್ರಿ, ಏನು ಆಗಲ್ಲ. ಅವ್ರು ಈ ಮನೆಗೆ ಸೇರಿದಾರೆ ತಾನೇ, ಈ ಮನೆ ಸೊಸೆ ತಾನೇ ಅವಳು ಅಂತಾನೆ ಹೇಳಿಳು. ನನಗೇನೆ ದಬಾಯಿಸಿಳು ಆ ಮನೆ ಕೆಲಸ್ತಾಳು. ಯಾರನ್ನೂ ಕೇಳಿಲ್ಲ, ಏನಿಲ್ಲ. ಆ ಪೊದ್ದು ಬೇರೆ ಆ ಪಿಳ್ಳೆನ ಓದ್ಕೊಂಡ್ ಬಂದಿದ್ಲು ಇಲ್ಲಿಗೆ, ಆ ಮಲ್ಲಿ ಮಗಳನ್ನ. ಹೌದಾ, ಅವಳನ್ನ ಕರ್ಕೊಂಡ್ ಬಂದಿದ್ಲಂತ ಇಲ್ಲಿಗೆ? ಆ ಪೆದ್ಮುಂಡಕ್ಕೆ ಯಾತು ಗೊತ್ತಾಗಲ್ಲ, ಯಾರನ್ನು ಕರ್ಕೊಂಡ್ ಬರ್ಬೇಕು, ಯಾರನ್ನು ಬಿಡ್ಬೇಕು ಅಂಬದು. ಏನೋ ಅದೇ ಈ ಗುಲಾಬಿ ಅಂಬಳು ಕರ್ಜಿಕಾಯಿ ಮಾಡಿದ್ಲಲ್ಲ, ಅದಕ್ಕೆ ಆ ಪಿಳ್ಗುನು ಒಂದ್ ಕೊಡೋಣ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಿ ಅಂತ ಹೇಳ್ತಿತ್ತು ಆ ಪೆದ್ಮುಂಡೆದು. ಅದಕ್ಕೆ ಒಂದ್ ಈಟು ಬುದ್ಧಿ ಇಲ್ಲ ಇವಳುನು. ಎಷ್ಟೊಂದ ಒಂದ್ ಕವರ್ನ ಹಾಕಿ ತಾಂಡೋಗು, ಅಲ್ಲಿ ತಾಂಡೋಗಿ ಎಲ್ಲಾರ್ಗು ಕೊಟ್ಟು ತಿನ್ನೋಗ್ರಿ ಅಂತಾನ ಕೊಟ್ಟು ಕಳ್ಸಿಳು ಈ ಗುಲಾಬಿ ಮುಂಡೆ. ನಾನು ಹಂಗುನು ನಮ್ಮ ಅತ್ತಿಗೆ ಕೇಳ್ದಲ್ಲಿ ಹೆಂಗೆ ಕಳಿಸ್ತೀಯ ಅಂತಂದೆ. ಅದಕ್ಕೆ ಅವ್ರು ಈ ಮನೆಯವ್ರೆ ಬಿಡ್ರಿ ಅಮ್ಮವ್ರೆ, ಏನು ಆಗಲ್ಲ, ಒಂದೆರಡು ಕೊಟ್ಟು ಕಳ್ಸಿರೆ, ಜಾಸ್ತಿನೇ ಮಾಡಿದೀನಿ, ಇನ್ನು 5 ಬೇಕು ಅಂದ್ರೆ ತಿನ್ನೋಗ್ರಿ ಅಂತಾನ ನನ್ಗೆ ಜೋರ್ ಮಾಡ್ತಾಳಲ್ಲ ಅವಳು. ಏ ಗುಲಾಬಿ ಬಾರಿ ಇಲ್ಲಿ. ಏನ್ ಚಿಕ್ಕಮ್ಮರೆ ಕರೆದಿದ್ದು? ಊಟಕ್ಕೆ ಕೊಡ್ಲಾ? ಊಟ ಮಾಡ್ತೀರಾ? ಊಟನೂ ಬೇಡ, ಗೀಟನೂ ಬೇಡ, ನೀನೇ ತಿನ್ ಸಾಯಿ ಅಲ್ವೇ. ಆ ಮಲ್ಲಿರ್ ಮನೆಗೆ ಯಾಕೆ ಕರ್ಜಿಕಾಯಿ ಕಳಿಸ್ತೆ? ಯಾರನ್ನು ಕೇಳಿ ಕಳಿಸ್ತೆ? ಅಯ್ಯೋ ಚಿಕ್ಕಮ್ಮರೇ, ಅದ ಏನ್ ಜಾಸ್ತಿ ಏನ್ ಕಳ್ಸಿಲ್ಲ, 10 12 ಅಷ್ಟೇ ಕಳ್ಸಿರೋದು. ಅವ್ರ ಮನೆಗೂ ಅವ್ರಪ್ಪಯ್ಯ ಅಮ್ಮಯ್ಯ ಮಲ್ಲಿ ಎಲ್ಲಾರು ತಿಂತಾರೆ ಅಂತ ಹೇಳಿ 1 2 ಕಳಿಸ್ತೆ, ಅಷ್ಟೇ ಚಿಕ್ಕಮ್ಮರೇ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀರ? ಇನ್ನು ಜಾಸ್ತಿ ಇದಾವೆ. ಎಲ್ಲನ ಏನ್ ಹಂಗೆ ಇಕ್ಕಿದ್ರೆ ಎಲ್ಲ ಮುಗ್ ಬಂದಂಗೆ ಆಗ್ತವೆ. ಅದಕ್ಕೇನೆ ಅವ್ರಾದ್ರೂ ತಿನ್ಲಿ ಅಂತ ಹೇಳಿ ಕೊಟ್ಟು ಕಳಿಸ್ತೆ. ನೀವು ತಿಮ್ಮಂಗಿದ್ರೆ ಹೇಳ್ರಿ, ತಂದು ಕೊಡ್ತೀನಿ ಇಲ್ಲಿಗೇನೆ. ನೀವುನು ಜಯಕರು ಇಬ್ರು ತಿನ್ರಿ ಕೂತ್ಕೊಂಡು. ನಾವು ಬೇಕಂದ್ರೆ ನಾವೇನೆ ಕೇಳಿ ಈಸ್ಕೊಂಡು ತಿಂತೀವಿ, ನೀನೇನು ಹೇಳ್ಬೇಕಾಗಿಲ್ಲ. ನೀನ್ ಹೆಂಗೆ ಕಳಿಸ್ತೆ? ನಮ್ಮ ಅಮ್ಮನಾದ್ರೂ ಕೇಳ್ಬೇಕಾಯ್ತು, ಇಲ್ಲ ನನ್ನಾದ್ರೂ ಕೇಳ್ಬೇಕಾಯ್ತು ಕಳ್ಸೋಣ ಇಲ್ವಾ ಅಂತ ಹೇಳಿ. ನಿನಗೆ ನೀನೇನೆ ಮನೆ ಓನರ್ ಆಗ್ಬಿಟ್ಟಿದ್ಯೇನು? ಕಣ್ಕಂಡವ್ರಿಗೆಲ್ಲ ಯಾತ ಕೊಟ್ಟು ಕಳ್ಸಕ್ಕೆ? ಅಯ್ಯೋ ಚಿಕ್ಕಮ್ಮರೇ, ಅವ್ರೇನ್ ಬ್ಯಾರೆಯವ್ರು ಅಲ್ವಲ್ಲ, ಬರೀ ಕರ್ಜಿಕಾಯಿ ಅಷ್ಟೇ ಕೊಟ್ಟು ಕಳ್ಸಿದ್ದು, ಬ್ಯಾರೆ ಏನು ಕೊಟ್ಟಿಲ್ಲ ಚಿಕ್ಕಮ್ಮರೇ. ಅದಕ್ಕೆ ಯಾಕೆ ಹಿಂಗ್ ರೇಗ್ತಾ ಇದ್ದೀರಾ? ಬರೀ ಕರ್ಜಿಕಾಯಿ ಅಂತೆ, ಕರ್ಜಿಕಾಯಿ. ಇವತ್ತು ಕರ್ಜಿಕಾಯಿ ಕೊಟ್ಟು ಕಳ್ಸಿದ್ಯಾ, ನಾಳಿಕೆ ಇನ್ನೊಂದು ಕೊಟ್ಟು ಕಳಿಸ್ತೀಯ. ಏನತ್ಕೊಂಡಿದ್ಯಾ ನೀನು ಮನೆ ಕೆಲಸ್ತಾಳು, ಮನೆ ಕೆಲಸ ಎಷ್ಟೈತೋ ಅಷ್ಟು ನೋಡ್ಕೊಂಡಿರ್ಬೇಕು. ಯಾತನ ಯಾರಿಗಾನ ಕೊಡ್ಬೇಕು ಅಂತಂದ್ರೆ ನಮ್ಮಮ್ಮ ಇನ್ನಾತು, ಇಲ್ಲಾಂದ್ರೆ ನಾನಿದ್ರೆ ನನ್ನಾದ್ರೂ ಕೇಳ್ಬೇಕು. ನೇತ್ರ ಯಾಕೆ ಗುಲಾಬಿ ನಂಗೆ ಬೈತಾ ಇದೀಯಾ? ಏನ್ ಮಾಡಿಳು? ಏನ್ ಮಾಡಿಲ್ಲ, ಅವಳಿಗೆ ಅವಳೆ ಮನೆ ಓನರ್ ಅನ್ಕೊಂಡ್ಬಿಟ್ಟವಳೆ. ಮನೆಗೆ ಯಾರು ಇಲ್ದಿದ್ರೆ ಕಣ್ಕಂಡವ್ರಿಗೆಲ್ಲನ ಸಿಕ್ಕಿದ್ದೆಲ್ಲ ಕಳಿಸ್ತಾ ಇದ್ದಾಳೆ. ಅದಕ್ಕೆ ಮತ್ತೀಗ ಇವಳ ಇನ್ನು ಇಂಥವ್ರನ್ನೆಲ್ಲ ಮನೆ ಕೆಲಸ ಕಿಕ್ಕಬಾರ್ದು ಅಂತ ಹೇಳೋದು. ಅವಗೊಂದಿಷ್ಟೂನು ಭಯನಯ್ಯ ಅನ್ನೋದೇ ಇಲ್ಲ. ಕಣ್ಕಂಡವ್ರಿಗೆ ಎಲ್ಲ ಕಳಿಸ್ತಾಳಲ್ಲ ಅವಳು, ಅದಕ್ಕೇನೆ ಕೇಳ್ತಿದ್ದಿ ಯಾಕೆ ಕೊಟ್ಟು ಕಳಿಸ್ತೆ ಅಂತಾನ. ಏನ್ ಕೊಟ್ಟು ಕಳ್ಸಿಳು ಇಷ್ಟಕ್ಕೂ? ಗುಲಾಬಿ ಯಾರಿಗೆ ಕೊಟ್ಟು ಕಳಿಸ್ತಮ್ಮ? ಯಾಕೆ ಕೊಟ್ಟು ಕಳಿಸ್ತೆ? ಅದು ಚಿಕ್ಕ ಸಾವುಕಾರೆ, ಯಾರಿಗೂ ಏನು ಕಳಿಸಿಲ್ಲ. ಅದೇ ನಿಮ್ಮ ಹೆಂಡತಿ ಇದಾರಲ್ಲ ಮಲ್ಲಿ, ಅವ್ರ ಮನೆಗೆ ಕರ್ಜಿಕಾಯಿ ಕೊಟ್ಟು ಕಳಿಸ್ತೆ. ಪೊದ್ದು ನಿಮ್ಮ ಮಗಳನ್ನ ಕರ್ಕೊಂಬಂದಿದ್ಲು ಇಲ್ಲಿಗೆ. ಅದಕ್ಕೆ ನನಗೂ ಪುಟ್ಟಿಗೂ ಕರ್ಜಿಕಾಯಿ ಕೊಡು, ತಿನ್ಕೊಂಡು ಹೋಗ್ತೀನಿ ಅಂತ ಅಂದ್ಲು. ಕೈ ಕೊಟ್ರೆ ತಿಂತಾನ, ಆಮೇಲೆ ಪುಟ್ಟಿನ ಎಲ್ಲಿ ಎತ್ಗಿಟ್ಟು ಹಾಕೋಳು ಅಂತಾನೆ ಕವರ್ನ ಹಾಕಿ ಕೊಟ್ಟೆ. ಹೆಂಗೂ ಕವರ್ ಇತ್ತಲ್ಲ, ಅದಕ್ಕೇನೆ 1 2 ಹೆಚ್ಚಾಗಿ ಹಾಕೊಟ್ಟೆ. ಮಲ್ಲಿನೂ ಅವರಪ್ಪಯ್ಯನೂ ಅಮ್ಮಯ್ಯನೂ ತಿಂತಾರೆ ಅಂತಾನೆ. ಅದಕ್ಕೇನೆ ಚಿಕ್ಕಮ್ಮರು ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ನೋಡ್ರಿ ಚಿಕ್ಕ ಸಾವುಕಾರ್ರೆ. ಹೌದಾ, ನನ್ನ ಮಗಳು ನಮ್ಮ ಮನೆಗೆ ಬಂದಿದ್ಲೇನು? ಅಯ್ಯೋ, ನಾನು ಒಂದೇ ಸಲ ನಾಮಕರಣ ಆದ್ಮೇಲೆ ಕರ್ಕೊಂಡು ಹೋಗೋಣ, ಹೆಂಗನು ನಾಳಿಕೆ ನಾಮಕರಣ ಇಟ್ಕೊಂಡಿದೀವಿ ಅಂತಾನ ನಾನು ಅನ್ಕೊಂಡಿದ್ದೆ. ನಮ್ಮ ಪೊದ್ದು ಅಲ್ಲ ಇವತ್ತೇ ಕರ್ಕೊಂಬಂದಿದ್ಲೇ ನನ್ನ ಮಗಳನ್ನ. ಅಲ್ಲ ಗುಲಾಬಿ, ನನ್ನ ಮಗಳನ್ನ ಇಲ್ಲೇ ಉಳಿಸ್ಕೋಬೇಕು ತಾನೆ ಒಂದು ಸ್ವಲ್ಪ ಹೊತ್ತು, ನಾನು ಬರೋವರ್ಗು. ನಾನು ಉಳಿಸ್ಕೆಮನ ಅನ್ಕಂಡೆ. ಅದಕ್ಕೆ ಇವರು ಚಿಕ್ಕಮ್ಮವ್ರು ಏನು ಬೈತಾರೋ ಏನೋ ಅಂತ ಹೇಳಿ ಕಳಿಸ್ದೆ. ಕರ್ಜಿಕಾಯಿ 1 2 ಕವರ್ನ ಹಾಕಿ. ಅಷ್ಟೇನಾ? ಮಲ್ಲಿರ್ ಮನೆ ಕರ್ಜಿಕಾಯಿ ಕೊಟ್ಟು ಕಳಿಸ್ತಾ? ಅದಕ್ಕೆ ನೇತ್ರ ಹಿಂಗ ಆಡ್ತಾ ಇದ್ದಾಳ. ನೇತ್ರ ಯಾಕೆ ಕೊಟ್ಟು ಕಳಿಸ್ಬಾರ್ದೆ ಅವ್ರಿಗೇನು? ಅಲ್ಲ ಎಣ
ಕೊಟ್ ಕಳಿಸ್ಬಾರ್ದು ಅಂತ ಏನೂ ಇಲ್ಲ, ಕೊಟ್ ಕಳಿಸ್ಲೇಳು. ಆದ್ರೆ ಅಮ್ಮಗಾತು ನನ್ಗಾತು ಒಂದ್ ಮಾತು ಹೇಳ್ಬೇಕು ತಾನೆ, ಹಿಂಗೆ ಕರ್ಜಿಕಾಯಿ ಕಳಿಸ್ತೀನಿ ಅವ್ರ ಮನೆಗೆ ಅಂತಾನ. ಯಾತು ಹೇಳಿಲ್ಲ ಏನಿಲ್ಲ, ಇವಳೇನೆ ನಿರ್ಧಾರ ಮಾಡ್ಕೊಂಡು ಕೊಟ್ ಕಳ್ಸವಳಲ್ಲ, ಅದಕ್ಕೇನೆ ಬೈತಿದ್ದೆ ಅಷ್ಟೇನೆ. ಅಯ್ಯೋ ಅದ್ರಾಗ ಏನೈತ್ ಬಿಡು, ತಿಂಬ ವಸ್ತು ತಾನೆ, ಯಾರು ತಿಂದ್ರು ಒಟ್ಟಿಗೆ ಹೋಗೋದು. ಅವ್ರೇನ್ ಬ್ಯಾರೆರಾ? ನಾಳೆಕಿಲ್ಲ ನಾಡ್ದು ಈ ಮನೆಗೆ ಬತ್ತಾರ ಅವ್ರು. ಗುಲಾಬಿ ಏನು ದಡ್ಡಿ ಅಲ್ಲ, ಅವಳಿಗೂ ಗೊತ್ತಾಗುತ್ತೆ ಯಾರಿಗೆ ಏನು ಕೊಟ್ಟು ಕಳಿಸ್ಬೇಕು, ಏನು ಕೊಡಬೇಕು, ಏನು ಕೊಡಬಾರ್ದು ಅಂತಾನೆ. ಸುಮ್ಮನಿರು ನೀನು ಅವಳ ಮೇಲೆ ರೇಗಕ್ಕೆ ಹೋಗ್ಬೇಡ. ನೀನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಮಲ್ಲಿನೂ ಎರ್ಗಿಗೆ ಅಂತ ತವ್ರ ಮನೆಗೆ ಹೋದ್ಮೇಲೆ ಈ ಮನೆ ಕೆಲಸ ಎಲ್ಲನ ಮಲ್ಲಿನೇ ಇವಳೆ ಗುಲಾಬಿನೇ ನಿಭಾಯಿಸ್ತಿರೋದು. ಅಮ್ಮಗೂ ಬೇರೆ ಸೊಂಟ ಬೇರೆ ಆಗಲ್ವಲ್ಲ, ಇವಳೆ ಎಲ್ಲ ಕೆಲಸನೂ ಮಾಡ್ತಾ ಇದ್ದಾಳೆ. ಸುಮ್ಮನಿರು ನೀನು ಅವಳನ್ನೆಲ್ಲ ಹಂಗೆಲ್ಲ ಬೈಯಕ್ಕೆ ಹೋಗ್ಬೇಡ. ನಿನಗೆ ನಿನ್ ತಂಗಿ ಹೇಳೋದ್ಕಿನ್ನ ಕೆಲಸದ ಮಾತೇನೆ ಸರಿ ಅನ್ಸುತ್ತಲ್ವೇ? ನಾನು ಏನ್ ಹೇಳಿರು ಅಷ್ಟೇನೆ. ಬಿಡು, ನಿಂತಾಗೆ ನನಗೆ ಒಂದಿಷ್ಟು ಬೆಲೆ ಇಲ್ಲ ಅಂತಾನ ಯಾವತ್ತೋ ಗೊತ್ತಾಗೈತಿ. ಹಂಗೆ ಯಾಕೆ ಹೇಳ್ತೀಯನೇ ಹತ್ರ? ನೀನು ಅಂದರೆ ನನಗೆ ತುಂಬ ಇಷ್ಟ, ನೀನು ಚೆನ್ನಾಗಿರ್ಬೇಕು ಅಂತಾನೆ ನಾನು ಬಯಸೋದು. ಆದರೆ ಮನೆ ಕೆಲಸದವ್ರು ಅಂತ ಹೇಳಿ ಅಷ್ಟೊಂದು ಕೀಳಾಗಿ ಬೈಯಕ್ಕೆ ಹೋಗ್ಬಾರ್ದು ಯಾರು. ಸುಮ್ಮನಿರು ಗುಲಾಬಿ, ನೀನು ಹೋಗು ನಿನ್ನ ಕೆಲಸ ನೀನು ನೋಡ್ಕೊಂಡು. ಅದು ಅಲ್ದೇನೆ ನಾಳಿಕೇನೆ ನನ್ನ ಮಗಳು ನಾಮಕರಣ. ನೀನೇ ತಾನೆ ತೊಟ್ಲು ಪೂಜೆ ಮಾಡಿ ಹೆಸರಿಕ್ಕಳು. ಸ್ವಾದ್ರತೆ ನೀನೇ ತಾನೆ, ನೀನೇ ಹೆಸರಿಕ್ಬೇಕು ನನ್ನ ಮಗಳಿಗೆ. ಹಂಗ ನಾಮಕರಣ ನಿನ್ ಮಗಳದು ನಾಳಿಕೇನ? ಎಲ್ಲಿ? ಅಲ್ಲಿ ಮಲ್ಲಿರ್ಮಂತಾಗ ಜಾಗ ಇಲ್ವಲ್ಲ, ದೇವಸ್ಥಾನದಾಗ ಮಾಡ್ತಾರಂತೆ. ಅಲ್ಲೇ ದೇವಸ್ಥಾನದಾಗ ಪೆಂಡಲ್ ಹಾಕಿ ಮಾಡ್ರಿ ಅಂತ ಹೇಳ್ದೆ ನಾನು, ಅಲ್ಲೇ ಮಾಡ್ತಾರೆ. ನಾವು ಎಲ್ಲನ ಲಾಡು ಆಮೇಲೆ ಎಲ್ಲ ಸ್ವೀಟು ಎಲ್ಲ ತಗೊಂಡೋಗ್ಬೇಕಲ್ಲ. ಅದನ್ನ ಎಲ್ಲನ ರೆಡಿ ಮಾಡ್ಕೊಳ್ರಿ ಇವತ್ತೇನೆ. ಹೌದಾ ಚಿಕ್ಕ ಸಾವ್ಕಾರ್ರೆ, ನಾಳಿಕೇನ ನಾಮಕರಣ ನಿಮ್ ಮಗಳದು? ಗುಲಾಬಿ ನಾಳಿಕೇನೆ. ಯಾಕೆ ನಿನಗೆ ಗೊತ್ತಿರ್ಲಿಲ್ಲ ಅಲ್ವೇ? ಇಲ್ಲ, ಯಾರು ಹೇಳಿಲ್ವಲ್ಲ, ಇವಾಗ್ಲೇ ನೀವೇ ಹೇಳ್ತಾ ಇರೋದು. ಅಲ್ಲ ಕಣೋ, ಏನ ನಾಮಕರಣ ಎಲ್ಲ ಬೇಕಾ? ಏನ್ ಹಂಗೇನೆ ಯಾವ್ದಾದ್ರು ಒಂದ್ ಹೆಸರು ಕರೆದ್ರೆ ಆಯ್ತಪ್ಪ, ಏನ್ ನಾಮಕರಣ ಮಾಡೋದು ಏನ್ ಕೊಳ್ಳೆ ಹೋಗಿತ್ತ ಅವಳಿಗೆ? ಅಯ್ಯೋ, ಮೊದಲನೇ ಮಗಳು ಹುಟ್ಟಿದಾಳೆ, ನಾಮಕರಣ ಮಾಡೋದ್ ಬೇಡವ ನೇತ್ರ? ನೀನೇನ್ ನೇತ್ರ ಹಿಂಗೆ ಹೇಳ್ತೀಯ? ಸುಮ್ಮನೆ ಇರು. ಯಾಕಪ್ಪ, ಏನೋ ರಾಜ ಏನೋ ಹೇಳ್ತಾ ಇದ್ಯಾ? ಅದೇ ಕಣಮ್ಮ, ನನ್ನ ಮಗಳದು ನಾಮಕರಣ ನಾಳೆ ಕೈತಲ್ಲ, ಅದಕ್ಕೆ ನೇತ್ರಿಗೆ ಹೇಳ್ತಾ ಇದ್ದೆ ತೊಟ್ಲು ಪೂಜೆ ಮಾಡಿ ಹೆಸರು ಕರಿಬೇಕಾಗಿರೋಳು ನೀನೇನೆ ಅಂತಾನ. ಅದಕ್ಕೆ ನಾಮಕರಣ ಇನ್ ಯಾಕೆ ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾಳೆ ನೋಡಮ್ಮ ನೇತ್ರನ. ಅವಳಿಗೆ ಗೊತ್ತಾಗಲ್ಲ, ಸುಮ್ನಿರು. ಅವಳೆ ಪೂಜೆ ಮಾಡ್ತಾಳೆ ನೇತ್ರಮ್ಮನೇನೆ, ಅಲ್ವೇ ನಮ್ಮ ನೇತ್ರಮ್ಮ? ಅವಳಿಗೆ ಒಂದು ಹೊಸ ಸೀರೆ ತಂದು ಕೊಡ್ಬೇಕು ನೀನು. ತೊಟ್ಲು ಪೂಜೆ ಮಾಡಿ ನಿಮ್ಮ ಮಗಳಿಗೆ ಹೆಸರಿಗೆ ಬೇಕಾಗಿರೋಳು ಅವಳೆ ತಾನೆ, ಶಾಸ್ತ್ರ ಎಲ್ಲ ಮಾಡಿ. ಅದಕ್ಕೆ ಅವಳಿಗೆ ಹೊಸ ಸೀರೆ ತಂಬ, ಚೆನ್ನಾಗಿರೋ ರೇಟಿಂದಂಗ. ಆಯ್ತು ಹೇಳಮ್ಮ, ಚೆನ್ನಾಗಿರೋ ಸೀರೆನೇ ತಂದು ಕೊಡ್ತೀನಿ ಅವಳಿಗೆ. ಅಲ್ಲ ನನ್ನ ತಂಗಿನೇ ತಾನೆ ಅವಳು, ಅವಳಿಗೆ ತಂದು ಕೊಡ್ದೆ ಇನ್ಯಾರಿಗೆ ತಂದು ಕೊಡೋಕ್ಕಾಗುತ್ತೆ ಹೇಳು? ತರ್ತೀನಿ ಹೇಳು. ಯಮ್ಮ ಲಾಡ್ ಮಾಡ್ರಿ ಒಂದಿಷ್ಟ, ಬೂಂದಿ ಮಾಡಿ ಲಾಡ್ ಕಟ್ಟು ಇಕ್ರಿ. ನೀನು ಗುಲಾಬಿ ನೇತ್ರ ಅತ್ತೆಗೆ ಏನೋ ಆಗಲ್ವಂತೆ, ಅವ್ರಿಗೇನೋ ಇದು ಬಬ್ಬೆ ಬಂದೇವಂತೆ ಕಾಲ್ ಮೇಲೆಲ್ಲನ. ಅದಕ್ಕೇನೆ ಅವ್ರೇನು ಬೇಡ, ನೀವು 3 ಜನನೂ ಸೇರಿ ಬೂಂದಿ ಮಾಡಿ ಲಾಡ್ ಕಟ್ಟು ಇಕ್ರಿ. ತಾಂಡೋಗೋಣ ಅಲ್ಲಿಗೆ ನಾಮಕರಣಕ್ಕೆ, ಎಲ್ಲರಿಗೂ ಹಂಚ್ಬೇಕಲ್ಲ ಸ್ವೀಟ. ಸರಿಯಪ್ಪ, ನೀನ್ ಎಲ್ಗೆ ಹೋಗ್ತೀಯಾ? ಅದೇ ಅಮ್ಮ, ಬಟ್ಟೆ ತರಬೇಕಲ್ಲ ನಾಮಕರಣಕ್ಕೆ. ನನ್ನ ಮಗಳಿಗೂ ಮಲ್ಲಿಗೂ ನೇತ್ರಿಗೂ ಎಲ್ಲರಿಗೂ ತತ್ತೀನಿ ಬಟ್ಟೆನ ಹೋಗಿ ನಾನು. ಸರಿಯಪ್ಪ, ಹೋಗು ನೀನು ಬಟ್ಟೆ ತಾಂಬರಕ್ಕೆ ಹೋಗಿ. ಬಟ್ಟೆ ತಾಂಬರಕ್ಕೆ ದುಡ್ಡು ಬೇಡವೇನಮ್ಮ? ದುಡ್ಡು ಕೊಡು ಮತ್ತೆ. ಅದಕ್ಕೆ ನಾನು ನೀನು ಬರಲಿ ಅಂತಾನೆ ಕಾಯ್ತಿದ್ದೆ, ನಿಂತಾಗ ದುಡ್ಡು ಇಸ್ಕೊಂಡು ಹೋಗಿ ಬಟ್ಟೆ ತಾಂಬರನ ಅಂತಾನೆ. ಹೌದಲ್ವೇ? ಇರು, ಇಲ್ಲೇ ನಿಂತ್ಕೊಂಡಿರು, ತಂದು ಕೊಡ್ತೀನಿ, ಒಳಗೈತೆ ಬೀರ್ನಾಗಿ ತಾಂಬತ್ತೀನಿ, ಇಲ್ಲೇ ಇರು. ಗುಲಾಬಿ, ಹೋಗು ನೀನು ಬೂಂದಿ ಮಾಡಕ್ಕೆ ಎಲ್ಲನ ಒಂದಿಸ್ಕೆ ಹೋಗಿ, ನಾನು ನೀನು ಮಾಡೋಣ. ನಾನು ರಾಜಿಗೆ ದುಡ್ಡು ಕೊಟ್ಟು ಬರ್ತೀನಿ, ನೀನು ನಂಗೆ ಒಂದಿಸ್ಕೆ ನಡಿ ಒಳಕ್ಕೆ. ಸರಿ ಅಮ್ಮವ್ರೆ, ನಾನೆಲ್ಲ ಒಂದಿಸ್ಕೊಂತೀನಿ, ನೀವು ಹಂಗೆ ಅವ್ರಿಗೆ ದುಡ್ಡು ಕೊಟ್ಟು ಬರ್ರಿ, ಇಬ್ರು ಸೇರ್ಕೊಂಡು ಮಾಡೋಣ, ಬೂಂದಿ ಮಾಡಿ ಲಾಡ್ ಕಟ್ಟಾನ. ನೋಡ್ದೇನತ್ತೆ, ನಮ್ಮ ಅಮ್ಮ ಇನ್ನೂ ಇವನು ಹೇಳ್ದಂಗೆ ಕುಣಿತಾ ಇರೋದ. ಅಲ್ಲ, ನಾಮಕರಣ ಏನು ಬೇಡ ಅಂತ ಹೇಳೋದ್ ಬಿಟ್ಟು ಸುಮ್ಮನೆ ಯಾಕೆ ಖರ್ಚು? ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅಮ್ಮ ಇನ್ನು ಯಾಕನ ಅವ್ನು ರಾಜ ಹೇಳ್ದಂಗೆ ಕೇಳ್ತಾ ಇದ್ದಾಳೆ. ಅಲ್ಲ, ಆ ಮಲ್ಲಿ ಮಗಳಿಗೆ ನಾಮಕರಣ ಮಾಡಿದ್ರು ಏನು ಉಳ್ದೈತಿ? ಅಂತ ದರಿದ್ರದವಕ್ಕೆ ನಾಮಕರಣ ಬೇರೆ ಕೇಡು. ಅದ್ರಾಗೆ ನಾನೇ ಪೂಜೆ ಮಾಡ್ಬೇಕಂತೆ ನಾನು. ನನಗೆ ಅವ್ನು ಮೊಯ್ ನೋಡಿದಂಗೆ ಮೊಯ್ಯೆಲ್ಲ ಹುರಿದೋಗುತ್ತೆ, ನಾನು ಪೂಜೆ ಮಾಡ್ಬೇಕಂತ ಅವಕ್ಕೆ. ತಾಳಪ್ಪ ರಾಜ, ಹೋಗು ಎಲ್ಲ ತಾಂಬ ಬಟ್ಟೆನ. ಸರಿ ಅಮ್ಮ. ಅಣ್ಣ, ಸೀರೆ ಎಲ್ಲನ ನೀನೇ ತಾಂಬತ್ತೀಯ? ನಿನಗೆ ಆರ್ಸಕ್ ಬರುತ್ತಾ ಸೀರೆನ? ಅಯ್ಯೋ ನೇತ್ರ, ಸೀರೆ ಬಗ್ಗೆ ನನಗೇನು ಗೊತ್ತು ಹೇಳು? ಮಲ್ಲಿನೂ ನಾನು ಹೋಗ್ತಾ ಇದ್ದೀವಿ ಇಬ್ರು. ತಾಂಬತ್ತಿ ಬಿಡು, ನಿನಗೆ ಚೆನ್ನಾಗಿರೋ ಸೀರೆನೇ ತತ್ತೀನಿ. ಹೆಂಡ್ತಿನ ಕರ್ಕೊಂಡು ಹೋಗ್ತಾನಂತೆ ಬಟ್ಟೆ ತೆಗಿಯಕ್ಕೆ. ಬಾ ನೀನು ಹೋಗೋಣ ಅಂತ ಒಂದು ಮಾತು ಕರೀಲಿಲ್ಲ, ಹೆಂಗ್ ಓಡೋಗ್ತಾ ನೋಡು. ಅಲ್ಲ ಕಣಮ್ಮ, ನೀನು ಯಾಕೆ ಹಿಂಗಾಗಿದ್ಯಾ ನೀನು? ಅಲ್ಲ, ನಾಮಕರಣ ಏನು ಬೇಡ ಅಂತ ಹೇಳ್ಬೇಕು ತಾನೆ, ಸುಮ್ಮನೆ ಯಾಕೆ ದುಡ್ಡೊಂದು ದಂಡ? ಅಯ್ಯೋ, ನಾನಿವಾಗ ಏನನ ನಾಮಕರಣ ಬೇಡ ಅಂತಂದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂತ ನಿಮ್ಮ ಅಣ್ಣಯ್ಯ. ಅದು ಅಲ್ಲದೆ ನಿಮ್ಮ ಅಪ್ಪ ಏನಿಗೆ ಹೇಳಿತಲ್ಲ ನಾಮಕರಣ ಮಾಡೋಣ ಅಂತಾನೆ, ಅದಕ್ಕೆ ನಾನು ಸುಮ್ಮನಾಗಿದ್ದು.
ಇಲ್ಲ ಅಂದಿದ್ರೆ ನಾನು ದುಡ್ಡನ್ನು ಕೊಡ್ತಿಲ್ಲ ಯಾತು ಕೊಡ್ತಿಲ್ಲ. ನಿಮ್ಮ ಅಪ್ಪನೇ ಹೇಳೋಗಿತ್ತು ನಾಮಕರಣ ಮಾಡಕ್ಕೆ ಒಂದಿಟ ದುಡ್ಡು ಕೊಟ್ಟು ಕಳ್ಸೋ ರಾಜಕ್ಕೆ ಬಟ್ಟೆ ತರಕ್ ಬೇಕಂತೆ ಅಂತಾನ. ಅದಕ್ಕೆ ಕೊಟ್ಟಿದ್ದ ಅಷ್ಟೇನೆ. ಬರ್ರಿ ಹೆಂಗುನು ನೀವು ಇಲ್ಲೇ ಇದ್ದೀರಾ, ನೀನು ಜಯಮ್ಮನು ನಾಮಕರಣ ಗೇಮ್ಕರಣ ಮುಗಿಸ್ಕೊಂಡು ಆಮೇಲೆ ಹೋಗಿರಂತ ಊರಿಗೆ. ಜಯಮ್ಮ ನಿನ್ನ ಕಾಲ್ ವಾಸೇನಿ? ಏನೋ ಪರವಾಗಿಲ್ಲ ಅದಕ್ಕೆ ಒಂದಿಟ್ಟು ಆಸೆ, ಇನ್ನ ನೋವು ಹಂಗೆ ಐತಿ. ಕುಕ್ಕಮಕ್ಕ ಆಗ್ತಿಲ್ಲ ನನಗೆ, ಅದಕ್ಕೆ ಅವಾಗಿಂದ ನಿಂತ್ಕೊಂಡೇ ಇದ್ದೀನಿ. ನಿಂತ್ಕೊಂಡು ಕಾಲೆಲ್ಲ ಹಂಗೇನೆ ನೋಯ್ತಾ ಇದ್ದಾವೆ. ಸರಿ ನೀನು ಹೋಗಿ ಮನೆಗೆ ಹೋಗು, ನಾನು ಗುಲಾಬಿ ನೇತ್ರಮ್ಮ ಸೇರ್ಕೊಂಡು ಬೂಂದಿ ಮಾಡಿ ಲಾಡುಂಡೆನ ಕಟ್ಟಿಕ್ತೀವಿ. ನಾಮಕರಣಕ್ಕೆ ತಗೊಂಡೋಗ್ಬೇಕಂತ ಹೇಳೋದ್ನಲ್ಲ ರಾಜ ಇವಾಗ, ಅದಕ್ಕೇನೆ. ಬಾರಮ್ಮ ನೇತ್ರಮ್ಮ, ನಾವಿಬ್ರು ಮಾಡೋಣ. ಜಯಮ್ಮ ಹೋಗಿ ಮನಿಕೆಂಬ್ಲಿ ಒಂದು ಚೆನ್ನ ಹೊತ್ತು. ಹೋಗಿ ಜಯಮ್ಮ ರೂಮ್ ನಮ್ಮ ಮನಿಕೆ ಹೋಗಿ ನೀನು. ಸರಿ ಅದಕ್ಕೆ ರೂಮ್ ಇನ್ನು ಯಾಕೆ, ಇಲ್ಲೇ ಮಂಚ ಐತಲ್ಲ ಇಲ್ಲೇ ಮನಿಕೆಂಬ್ತೀನಿ ಹೇಳು. ನೀವು ಹೋಗಿ ಮಾಡ್ಕೆ ಹೋಗ್ರಿ, ಅದೇ ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.